ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇವತ್ತು ಇಂಪಾರ್ಟೆಂಟ್ ಒಂದು ಲರ್ನಿಂಗ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇದರಲ್ಲಿ ನಾವು ಏನು ಕಲಿತೀವಿ ಅಂತಂದರೆ, ತುಂಬ ಜನ ಬಂದ್ಬಿಟ್ಟು ಲಾಂಗ್ ಟರ್ಮ್ ಆಗಲಿ ಶಾರ್ಟ್ ಟರ್ಮ್ ಆಗಲಿ ಸ್ವಿಂಗ್ ಟ್ರೇಡಿಂಗ್ ಆಗಲಿ ಯಾವುದೇ ರೀತಿ ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವರಿಗೆ ತುಂಬ ಜನ ಲಾಭ ಆಗದೆ ನಷ್ಟ ಆಗುತ್ತೆ. ಯಾವ ರೀಸನ್ನಿಂದ ನೋಡೋಣ. ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮೇಂಟೈನ್ ಮಾಡ್ಬೋದು, ಮತ್ತು ಅದ್ರ ಜೊತೆಗೆ ನಾವು ಸೈಕಾಲಜಿ ಆ್ಯಂಡ್ ಮೈಂಡ್ಸೆಟ್ ಹೇಗೆ ಇಟ್ಕೋಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಫಸ್ಟು ನೋಡಬೇಕಾಗಿರೋ, ನೀವು ಯಾವ ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀರಾ ಅಂತ. ಓಕೆ, ಒಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತೀರಾ. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಶೇರ್ ಪ್ರೈಸು ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ ಡಿವಿಡೆಂಟ್ ಕೂಡ ಬರುತ್ತೆ. ಮತ್ತು ಇದೇನಾಗುತ್ತೆ, ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ, ಇಯರ್ ಆನ್ ಇಯರ್ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಇದು ನಿಮಗೆ ಪ್ರಾಫಿಟ್ಟಲ್ಲಿ ಹೋಗುತ್ತೆ. ಇನ್ ಕೇಸ್ ಮಾರ್ಕೆಟು ಬಂದುಬಿಟ್ಟು, ಅಂದರೆ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಬಂದುಬಿಟ್ಟು ಮೇಲ್ಗಡೆನೇ ಹೋಗ್ತಾ ಇದ್ದರೆ ಮಾತ್ರ ನಿಮಗೆ ಈ ರೀತಿ ಇರುತ್ತೆ. ಪ್ಲಸ್ ಡಿವಿಡೆಂಟ್ ಕೂಡ ಒಂದು ವೇಳೆ ಸೈಡ್ ವೇಸ್ ಹೋದರೂ ಕೂಡ ಡಿವಿಡೆಂಟ್ ಬರೋದ್ರಿಂದ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಆದರೆ ಸ್ವಿಂಗ್ ಟ್ರೇಡಿಂಗ್ ಆಗಲಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ಇಲ್ಲಾಂತಂದರೆ ಮೂಮೆಂಟಮ್ ಟ್ರೇಡಿಂಗ್ ಆಗಲಿ, ಈ ರೀತಿ ಇನ್ವೆಸ್ಟ್ ಮಾಡಿದಾಗ ತುಂಬ ಜನ ಲಾಸಲ್ಲಿ ಹೋಗ್ತಾರೆ. ಯಾವ ಕಾರಣಕ್ಕೆ? ಇವಾಗ ಎಕ್ಸಾಂಪಲ್ಗೆ ನೀವು ಒಂದು ರೂಲ್ನ ಫಾಲೋ ಮಾಡ್ತೀರಾ ಅಂದ್ಕೊಳ್ಳಿ. ಬ್ರೇಕೌಟ್ ಆಲ್ ಟೈಮ್ ಹೈ ಬ್ರೇಕೌಟ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದೇ ರೀತಿಯಲ್ಲಿ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ತಿರ್ತಾ ಅಂದ್ಕೊಳ್ಳಿ. ಇವಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಎಂಟ್ರಿ ಆಗುತ್ತೆ, ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಓಕೆ, ಪ್ರೈಸ್ ಏನಾಗುತ್ತೆ, ಇದೇ ರೀತಿ ಮೇಲ್ಗಡೆ ಹೋಗ್ತಾ ಇದ್ದರೆ, ಸ್ವಲ್ಪ ಅಪ್ ಆ್ಯಂಡ್ ಡೌನಲ್ಲಿ ಹೋಗ್ತಾ ಇದ್ದರೆ ನಿಮಗೇನಾಗುತ್ತೆ, ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಅದೇ ಮತ್ತೆ ಈ ರೀತಿ ಕರೆಕ್ಷನ್ ಬಂದಾಗ ನೀವೇನು ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮರಿದೆ. ನೀವೇನಾದರೂ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆಚೆ ಬಂದುಬಿಡ್ತೀರಾ, 100% ಪ್ರಾಫಿಟ್ ಬುಕ್ ಮಾಡ್ತೀರಾ, ಇಲ್ಲ ಇಲ್ಲೇ ಮಿಡಲಲ್ಲಿ ಪ್ರಾಫಿಟ್ ಬುಕ್ ಮಾಡಿರ್ತೀರಾ, ಇಲ್ಲಾಂತಂದರೆ ಇದು ಯಾವುದಾದ್ರು ಸ್ವಿಂಗ್ ಹೈ ಆ ರೀತಿ ಟಾರ್ಗೆಟ್ ಇಟ್ಕೊಂಡು ನೀವು ಪ್ರಾಫಿಟ್ ಬುಕ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಈ ರೀತಿ ಆದಾಗ ನೀವು ಏನಾಗುತ್ತೆ, ಒಂದು ಆಚೆ ಬರೋ ಚಾನ್ಸಸ್ ಇರುತ್ತೆ, ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇರುತ್ತೆ. ಈ ರೀತಿ ಆದಾಗ ಕೂಡ ನಿಮಗೆ ಪ್ರಾಫಿಟ್ ಬರುತ್ತೆ. ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಪಿರಮಿಡಿಂಗ್ ಆ ರೀತಿ ಮಾಡಿದಾಗ ಕೂಡ ಪ್ರಾಫಿಟ್ ಆಗುತ್ತೆ. ಬಟ್ ಆದರೆ ಕೆಲವು ಸರ್ತಿ ಮಾರ್ಕೆಟ್ ಹೀಗೆ ಹೋಗದೆ ಏನಾಗುತ್ತೆ, ಇಲ್ಲಿ ನೀವು ಎಂಟ್ರಿ ತೊಗೊಂಡಿರ್ತೀರ, ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀರ, ಏನಾಗುತ್ತೆ ಮಾರ್ಕೆಟು ಈ ರೀತಿ ಬರುತ್ತೆ ಅಂದ್ಕೊಳ್ಳಿ. ಈ ರೀತಿ ಬಂದಾಗ ಏನು ಮಾಡಿರ್ತೀರ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇದೆ, ಇಲ್ಲಿ ನಿಯರೆಸ್ಟಿಗೆ ಬರುತ್ತೆ, ಬಟ್ ಸ್ಟಾಪ್ ಲಾಸ್ ಹಿಟ್ಟಾಗಿರಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಮತ್ತು ರಿಸ್ಕ್ ಹೇಗೆ, ನಿಮ್ಮ ಪೊಸಿಷನ್ ಸೈಜ್ ಹೇಗೆ ತೊಗೊಂಡಿರ್ತೀರ ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಫಸ್ಟು ನನ್ನ ಇಲ್ಲಿ ಕೆಲವೊಂದು ಇಲ್ಲಿ ನೋಡಿ, ನಾವು ಸ್ವಿಂಗಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ, ಮೇಲೆ ಹೋಗಿರುತ್ತೆ ಮತ್ತು ಕೆಳಗಡೆ ಬಂದಿದೆ. ಓಕೆ, ನಾವು ಇಲ್ಲಿ ಯಾವ ರೀತಿ ಪ್ರಾಫಿಟ್ ಬುಕ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಇಲ್ಲಿ ಕೆಲವೊಂದು ನನ್ನ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಇಲ್ಲಿ ಸ್ವಿಂಗಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡಿರ್ತೀವಿ. ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿರ್ತೀವಿ. ಇವಾಗ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಎಲ್ ಎನ್ ಟಿಯಲ್ಲಿ ನಮಗೆ ಇಲ್ಲಿ ಆ್ಯಸ್ ಪರ್ ದ ನನ್ನ ಸಿಸ್ಟಮು ಇಲ್ಲಿ ಎಂಟ್ರಿ ಸಿಕ್ಕಿದೆ, ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಇದೇನಾಯಿತು, ನೆಕ್ಸ್ಟ್ ಡೇ ಬಂದುಬಿಟ್ಟು ಗ್ಯಾಪ್ ಅಪ್ ಆಯಿತು. ಓಕೆ, ಗ್ಯಾಪ್ ಅಪ್ ಆಗಿದೆ ಮತ್ತು ಹೈ ಎಷ್ಟು ಹೋಗಿದೆ ನೋಡಿ. ಅದು ಆದಮೇಲೆ ನೀವು ಈ ಫಸ್ಟ್ ಕ್ಯಾಂಡಲ್ ಅಂದರೆ ನೆಕ್ಸ್ಟ್ ಇಲ್ಲಿ ಎಂಟ್ರಿ ಆಗಿ ನೆಕ್ಸ್ಟ್ ಡೇ ಇಲ್ಲಿವರೆಗೂ ಹೋಗಿದೆಯಾ ಮತ್ತು ಇಲ್ಲಿಗೆ ಕ್ಲೋಸ್ ಆಗಿದೆಯಲ್ಲ, ನೀವು ಏನು ಮಾಡ್ತಾಯಿದ್ರಿ, ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದೀರಾ, ಯಾವ ರೀತಿ ಮಾಡ್ತಾಯಿದ್ರಿ ತಿಳಿಸಿ ನನಗೆ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. ಫಸ್ಟು ನಾನು ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಏನಾಗ್ತೀನಿ, ಎಂಟ್ರಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಇಲ್ಲಿ ಫಸ್ಟು ನಿಮಗೆ ರಿಸ್ಕ್ ನಾನು ತೋರಿಸ್ಬಿಡ್ತೀನಿ. 3068 ಇದೆ, ಲೋ ಬಂದುಬಿಟ್ಟು 2965 ಇದೆ. ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಬಂದುಬಿಟ್ಟು 2965 ಲೋ ಇದೆಯಲ್ಲ, ಇಲ್ಲಿ ನಾನು ಸ್ಟಾಪ್ ಲಾಸ್ ಏನು ಮಾಡಿಬಿಡ್ತೀನಿ, 2960ಕ್ಕೆ ಇಟ್ಕೊಳ್ತೀನಿ. ಓಕೆ, 68ಕ್ಕೆ ಎಂಟ್ರಿ, ಇಲ್ಲಾಂದರೆ 70 ಎಂಟ್ರಿ ಅಂದ್ಕೊಳ್ಳಿ. 70 ಎಂಟ್ರಿ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ ತೋರಿಸ್ತೀನಿ. ಓಕೆ, ರಿಸ್ಕ್ ಎಷ್ಟು ತೊಗೊಂಡಿದ್ವಿ ಅಂತ ನೋಡೋಣ. 3070 ಮೈನಸ್ 2960, 3070 ಮೈನಸ್ 2960
60, 110 ಪಾಯಿಂಟ್, 110 ಪಾಯಿಂಟು ರಿಸ್ಕು. 110 ಪಾಯಿಂಟ್ ರಿಸ್ಕ್ ಅಂತಂದರೆ ಏನಾಗುತ್ತೆ, ನಾನು ಇವಾಗ 1000 ಕ್ವಾಂಟಿಟಿ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. 1000 ಕ್ವಾಂಟಿಟಿ ತೊಗೊಂಡಾಗ ಎಷ್ಟಾಗುತ್ತೆ, 110 ಅಂತಂದರೆ ನಮಗೆ 1000 ಇಂಟು 110, 1,10,000. ಯಾರಾದರೂ ತೊಗೊಳ್ತೀರಾ? ಇವಾಗ ಇನ್ವೆಸ್ಟ್ಮೆಂಟ್ ನೋಡೋಣ. 1000 ಇಂಟು 3,070, 30,70,000 ಅಂದರೆ ಪರ್ಸೆಂಟೇಜ್ ಲೆವೆಲ್ ತೆಗೆದ್ರೆ 0.5% ಆಗುತ್ತೆ ಅಲ್ವಾ? 0.5% ಆಗುತ್ತೆ ನಮ್ಮ ರಿಸ್ಕ್, ಆಲ್ಮೋಸ್ಟ್ ರಿಸ್ಕು ಪರ್ಸೆಂಟೇಜ್ ಲೆವೆಲ್ ತೊಗೊಂಡ್ರೆ. ಅಮೌಂಟ್ ಲೆಕ್ಕ ತೊಗೊಂಡ್ರೆ 1,10,000. ಇವಾಗ ನೀವು ತೊಗೊಳ್ತೀರಾ ಇಲ್ವಾ ಇದನ್ನು? ಒಂದು ವೇಳೆ ರಿಸ್ಕ್ನ ಕಮ್ಮಿ ಮಾಡಬೇಕು, ಇಷ್ಟೊಂದು ರಿಸ್ಕ್ ತೊಗೋಬಾರ್ದು ಅಂತ ಅಂದಾಗ ನೀವೇನು ಮಾಡಬೇಕಂತಂದರೆ, ಇಲ್ಲಿ 1000 ಕ್ವಾಂಟಿಟಿ ತೊಗೋಬಾರ್ದು, ಇಲ್ಲಿ ನೀವು 500 ಕ್ವಾಂಟಿಟಿ ತೊಗೋಬೇಕಾಗುತ್ತೆ. 500 ಕ್ವಾಂಟಿಟಿ ತೊಗೊಂಡ್ರೆ ಎಷ್ಟಾಗುತ್ತೆ, 55,000. 55,000 ರೂಪಾಯಿ ರಿಸ್ಕ್ ಆಗುತ್ತೆ. 55,000 ರೂಪಾಯಿ ರಿಸ್ಕ್ 30 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಡಿ. 55,000 ರೂಪಾಯಿ ನೀವು ರಿಸ್ಕು ಓಕೆನಾ ಅಂತ ಅನಿಸಿದ್ರೆ ಮಾತ್ರ ಇಲ್ಲಿ ಎಂಟ್ರಿ ತೊಗೊಳ್ತೀರ. ಇಲ್ಲ ಅಂತಂದರೆ 500 ಬಂದುಬಿಟ್ಟು 300 ಮಾಡಿ, ಇಲ್ಲ 200 ಮಾಡಿ, ಇಲ್ಲ 100 ಮಾಡಿ, ಇಲ್ಲ 50 ಮಾಡಿ. ನಿಮ್ಮ ರಿಸ್ಕ್ ಮೇಲೇ ನಿಮ್ಮ ಪೊಸಿಷನ್ ಸೈಜ್ನ, ಕರೆಕ್ಟ್ ಪೊಸಿಷನ್ ಸೈಜ್ನ ಇಲ್ಲಿ ತೊಗೋಬೋದು. ನಿಮ್ಮ ಹತ್ರ ಅಮೌಂಟ್ ಇರ್ಬೋದು, ಓಕೆ ಫೈನ್, ಏನೂ ತೊಂದರೆ ಇಲ್ಲ. ಬಟ್ ಆದರೆ ಇಷ್ಟು ರಿಸ್ಕ್ ನೀವು ತೊಗೊಳ್ತೀರಾ ಅಂತಂದರೆ ಇದು ನಿಮಗೆ 110 ಪಾಯಿಂಟು ನಿಮಗೆ ರಿಸ್ಕ್ ಓಕೆ ಅಂದ್ರ ಮೇಲೆ, ಅದರ ಮೇಲೆ ನೀವು ಪೊಸಿಷನ್ ಸೈಜ್ ತೊಗೋಬೋದು. ಎಕ್ಸಾಂಪಲ್ಗೆ ನೀವು ಬಂದುಬಿಟ್ಟು ಇದರಲ್ಲಿ ಕೆಳಗಡೆ ನಮಗೆ ಎಂಟ್ರಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಸ್ಟಾಪ್ ಲಾಸ್ ಇಡೋಂಗಿಲ್ಲ. ಇಲ್ಲಿ ಬಂದು ಹಿಟ್ಟಾಗಿಲ್ಲ, ಬಟ್ ಆದರೆ ಈ ರೀತಿ ಇಡೋಂಗಿಲ್ಲ. ಯಾವಾಗಲೂ ಟೆಕ್ನಿಕಲ್ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಎಂಟ್ರಿ ತೊಗೊಂಡಾಗ ಇಲ್ಲಿ ಕೆಳಗಡೆನೇ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಓಕೆ, ಇವಾಗ ಏನಾಗಿದೆ, ನೆಕ್ಸ್ಟ್ ಡೇ ಬಂದುಬಿಟ್ಟು ಹೈ ಹೋಗಿದೆ. ಎಷ್ಟಾಗಿದೆ ಹೈ ಬಂದುಬಿಟ್ಟು 193 ಅಂತಂದರೆ ಆಲ್ಮೋಸ್ಟು 120 ಪಾಯಿಂಟು ನಾವು 110 ತೊಗೊಂಡ್ರೆ 1:1 ಆಯಿತು, ರೈಟ್? 1:1 ಆಯಿತು. ಬಟ್ ನಮ್ಮ ರಿಸ್ಕ್ ಮೇಲೆ ನಾವು ಯಾವಾಗ್ಲೂ ರಿವಾರ್ಡ್ ಯಾವಾಗ್ಲೂ 1:2 1% ಅಂದರೆ 1 ನಾವು ರಿಸ್ಕ್ ತೊಗೊಂಡ್ರೆ 2 ನಮಗೆ ಪ್ರಾಫಿಟ್ ಆಗಬೇಕು. ಇಲ್ಲಿ 1:1 ಬಂದಿದೆ. ಓಕೆ, 110ಕ್ಕೆ 120 ಬಂದಿದೆ. 1 ನಾವು ಬುಕ್ ಮಾಡಲ್ಲ. ಇನ್ ಕೇಸ್ ಏನು ಮಾಡ್ತಾರೆ ಅಂತಂದರೆ, ಇವರು ಈ ರೀತಿ ಮೂಮೆಂಟ್ ಕೊಡೋಕ್ಕೆ ಮುಂಚೆ ಈ ರೀತಿ ಸೈಕಾಲಜಿಕಲಿಗೆ ಎಫೆಕ್ಟ್ ಮಾಡ್ತಾರೆ ನಮಗೆ. ಇಲ್ಲಿ ಕೆಳಗಡೆ ಈ ರೀತಿ ಬಂದು ಇಲ್ಲಿ ನೋಡಿ, ನಾವು ಬೈ ಮಾಡಿರೋದಕ್ಕಿಂತ ಏನಾಗಿದೆ, ಮಾರ್ಕೆಟು ಇಲ್ಲಿ ತೀರಾ ಕಡಿಮೆ ಬಂದಿದೆ. ಇವಾಗ ನಿಮ್ಗೆ ಏನು ಅನಿಸುತ್ತೆ, ನೆಕ್ಸ್ಟ್ ಡೇ ಬಂದುಬಿಟ್ಟು ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ದೊಡ್ಡ ಫಾಲ್ ಆಗಿದೆ, ಒಂದು ಬ್ಯಾಡ್ ನ್ಯೂಸ್ ಇತ್ತು. ಇದು ಬಂದುಬಿಟ್ಟು ಬ್ಯಾಡ್ ನ್ಯೂಸಿಂದ ಇಷ್ಟು ಗ್ಯಾಪ್ ಡೌನ್ ಆಗಿ ನಮಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಬಟ್ ಆದರೆ ನಮ್ಮ ರೂಲ್ ಹ್ಯಾಸ್ ಪರ್ ದ ಸಿಸ್ಟಮ್ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಹಾಗಂತ ಇದು ಕೆಳಗಡೆ ಬಿದ್ದಿದ ತಕ್ಷಣ ಆಪರ್ಚುನಿಟಿ ಅಲ್ಲ. ನಿಮ್ಮದು ಒಂದು ಟ್ರೇಡಿಂಗ್ ಸಿಸ್ಟಮ್ ಇರುತ್ತೆ, ಹ್ಯಾಸ್ ಪರ್ ದ ಅದು ನಿಮಗೆ ಇಲ್ಲಿ ಒಂದು ಎಂಟ್ರಿ ಸಿಕ್ಕಿದೆ, ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿದೆ. ನಾನೇನು ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ. ನನಗೆ ಇವಾಗ ಎಕ್ಸಾಂಪಲ್ಗೆ ನಾನು 1000 ಕ್ವಾಂಟಿಟಿ ತೊಗೊಳಕ್ಕಾಗಲ್ಲ ಅಂತಂದರೆ ನಾನು ಜಸ್ಟ್ 50 ಕ್ವಾಂಟಿಟಿನೇ ತೊಗೊಳ್ಳೋದು. 50 ಕ್ವಾಂಟಿಟಿ ತೊಗೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ಇವಾಗ 50 ಕ್ವಾಂಟಿಟಿಗೆ ಎಷ್ಟಾಯಿತು, 3,070 ಇಂಟು 50 ಎಷ್ಟಾಯಿತು, 1,53,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. 50 ಇಂಟು ನಮ್ಮ ರಿಸ್ಕ್ ಎಷ್ಟು, 110 ರೂಪಾಯಿ, 5,500 ರೂಪಾಯಿ, 5,500 ರೂಪಾಯಿ ನಾನು ರಿಸ್ಕ್ ಆಯಿತು. ಓಕೆ, ಇದು ನನಗೆ ಏನು ತೊಂದರೆ ಇಲ್ಲ. ಒಂದು ವೇಳೆ ಮಾರ್ಕೆಟ್ ಕೆಳಗಡೆ ಬಿದ್ದು ಸ್ಟಾಪ್ ಲಾಸ್ ಇಟ್ಟಿದ್ರು ಇವಾಗ ತೊಂದರೆ ಇಲ್ಲ ಅಂತ ನಮ್ಮ ಮೈಂಡ್ ಸೆಟ್ಗೆ, ಅಂದರೆ ನಮ್ಮ ರಿಸ್ಕ್ ಗೊತ್ತು. ಇವಾಗ ಮಾರ್ಕೆಟಲ್ಲಿ ಯಾರನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಇದೇ ರೀತಿ ಹೋಗುತ್ತಾ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ರಿಯಾಲಿಟಿ ಜೊತೆಗೆ ನಾವು ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಿದ್ದಾಗ ನಮ್ಗೆ 5,500 ರೂಪಾಯಿ ಲಾಸ್ ಆದರೂ ಕೂಡ ಏನು ತೊಂದರೆ ಇಲ್ಲ ಅಂತಂದರೆ ಮಾತ್ರ ಈ LNTಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಇಲ್ಲಾಂತಂದರೆ ಮಾಡಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇ ನೀವು ರಿಸ್ಕ್ನ ಫಸ್ಟು ಡಿಫೈನ್ ಮಾಡ್ಕೋಬೇಕು. ರಿಸ್ಕ್ ಎಷ್ಟು ನೀವು ತೊಗೊಳ್ತೀರಾ ಅನ್ನೋದು ಮುಖ್ಯ. ನನ್ನ ಹತ್ರ ನೋಡಿ 50 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, ಆದರೂ ಕೂಡ ನಾನು 1000 ಕ್ವಾಂಟಿಟಿ ತೊಗೊಳ್ಳಲ್ಲ. ಓಕೆ, ಎಕ್ಸಾಂಪಲ್ಗೆ ನಿಮ್ಮ ಹತ್ರ 50 ಲಕ್ಷ ಇದೆ ಅಂತ ಅಂದ್ಬಿಟ್ಟು 1000 ಕ್ವಾಂಟಿಟಿ ತೊಗೋಬಾರ್ದು. ನಿಮಗೆ ಅತಿ ಹೆಚ್ಚು 1,10,000 ರೂಪಾಯಿ ಅತಿ ಹೆಚ್ಚಾದಾಗ ನಾವು ಏನು ಮಾಡ್ತೀವಿ, 50 ತೊಗೊಂಡಿರ್ತೀವಿ, 50 ತೊಗೋಬೇಕು. ನೀವು 100 ತೊಗೊಳ್ಳೋ ಕೆಪಾಸಿಟಿ ಇದೆ, 11,000 ರೂಪಾಯಿ ರಿಸ್ಕ್ ತೊಗೊಳಂಗಿದ್ರೆ 100 ಕ್ವಾಂಟಿಟಿ ತೊಗೋಬೇಕು. ಈ ರೀತಿಯೇ ನೀವು ನಿಮ್ಮ ಪೊಸಿಷನ್ ಸೈಜ್ನ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಡೇ ಏನಾಗಿದೆ ನೋಡಿ, ಸೈಕಾಲಜಿ ಏನಕ್ಕೆ ಇಂಪಾರ್ಟೆಂಟು, ಫಸ್ಟು ನಮ್ಮ ರಿಸ್ಕ್ ಆಲ್ರೆಡಿ ನೋಡಿದ್ದೀವಿ. ಇವಾಗ ಸೈಕಾಲಜಿ ಆ್ಯಂಡ್ ಮೈಂಡ್ ಸೆಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ, ಫಸ್ಟು 1:1 ಬಂದಿತ್ತು, 120 130 ಇಲ್ಲಿ
ನಮಗೆ ಸಿಕ್ಕಿತ್ತು. ಬಟ್ ಆದರೆ ನಾವು ಬುಕ್ ಮಾಡಲಿಲ್ಲ. ಕಾರಣ ಏನು, ನಮಗೆ 1:2 ಬರಬೇಕು. ಓಕೆ, 1:2 ಬಂದಾಗ ನಾವು ಪ್ರಾಫಿಟ್ ಬುಕ್ ಮಾಡ್ತೀವಿ. ಅದನ್ನು ಪ್ರಾಫಿಟ್ ಯಾವ ರೀತಿ ಬುಕ್ ಮಾಡಬೇಕು ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನೋಡಿ, ಅವ್ರು ಏನು ಮಾಡಿದ್ದಾರೆ, ಫುಲ್ ಸೆಲ್ಲಿಂಗ್ ಪ್ರೆಷರ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೆಷರ್ ಕೊಟ್ಟಿದ ತಕ್ಷಣ ಕೆಳಗಡೆ ಬಂದಿದೆ ಮಾರ್ಕೆಟು, ಬಟ್ ಸ್ಟಿಲ್ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ಸೊ ನಾವು ಹೋಲ್ಡ್ ಮಾಡ್ತಾ ಇರಬೇಕು. ಕಾರಣ ಏನಂದರೆ ನಮಗೆ ಗೊತ್ತು 5,500 ರೂಪಾಯಿ ನಮಗೆ ಅಲ್ಲಿ ರಿಸ್ಕ್ ಇದೆ ಅಂತ. ಓಕೆ, ರಿಸ್ಕ್ ನಮಗೆ ಡಿಫೈನ್ ಆಗೋಯ್ತು. ನೆಕ್ಸ್ಟ್ ಡೇ ನೋಡಿ, ಇಲ್ಲಿಗೆ ಒಂದು ವೇಳೆ ಇಲ್ಲಿ ಬಂದವರು ಏನು ಮಾಡ್ತಾರೆ, ಹೋಲ್ಡ್ ಮಾಡ್ತಿರ್ತಾನೆ ಅಂದ್ಕೊಳ್ಳಿ. ಇಲ್ಲಿ ಬಂದಿದ ತಕ್ಷಣ ನಿಮಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿರುತ್ತೆ. ತುಂಬ ಜನ ಇಲ್ಲೇ ಎಕ್ಸಿಟ್ ಆಗಿಬಿಡ್ತಾರೆ. ಇದೇ ಸೈಕಾಲಜಿ ಇಂಪಾರ್ಟೆಂಟ್ ಅನ್ನೋದು. ನಿಮಗೆ ಕರೆಕ್ಟ್ ಪೊಸಿಷನ್ ಸೈಜ್ ಇಲ್ಲಿ ತೊಗೊಂಡಿದ್ದರೆ ನೀವು ಇಲ್ಲಿ ಕೆಳಗಡೆ ಬಂದಾಗ ಕೂಡ ಹೋಲ್ಡ್ ಮಾಡ್ತೀರಾ. ಏನಕ್ಕಂತಂದರೆ ನಿಮ್ಮ ರಿಸ್ಕು ನಿಮಗೆ ಗೊತ್ತಿರುತ್ತೆ ಅಂತ. ಇಲ್ಲಿ ತುಂಬ ಜನ ಏನು ಮಾಡಿರ್ತಾರೆ, ಇನ್ನೂ ಕೆಳಗಡೆ ಹೋಗಿಬಿಟ್ಟು ಎಲ್ಲಿ ಮತ್ತೆ ಲಾಸ್ ಆಗುತ್ತೆ ಅಂತ ಇಲ್ಲಿ ಒಂದು 1,000-2,000 ರೂಪಾಯಿ ಲಾಸಲ್ಲೇ ಆಚೆ ಬಂದುಬಿಡೋಣ ಅಂತಂದ್ಬಿಟ್ಟು ಆಚೆ ಬಂದುಬಿಡ್ತೀರ. ಆದರೆ ಮುಂಚೆನೇ ನೀವು ಡಿಸೈಡ್ ಮಾಡಿರ್ತೀರ 5,500 ರೂಪಾಯಿ ನಮ್ಮ ರಿಸ್ಕ್ ಇದೆ ಅಂತ ಗೊತ್ತಿದ್ದೇ ನೀವು 50 ಕ್ವಾಂಟಿಟಿ ತೊಗೊಂಡಿರ್ತೀರ. ಬಟ್ ಆದರೆ ಇಲ್ಲಿ ಸೈಕಾಲಜಿಕಲ್ ಎಫೆಕ್ಟಾಗಿ ನೀವು ಇಲ್ಲಿ ಯಾಕೆ ಆಚೆ ಬರ್ತೀರಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಪರ್ಸೆಂಟೇಜ್ ಪೀಪಲ್ಸು ಈ ರೀತಿ ಆಚೆ ಬರೋದು ತುಂಬ ಅತಿ ಹೆಚ್ಚು. ನೆಕ್ಸ್ಟ್ ಡೇ ನೋಡಿ, ನೆಕ್ಸ್ಟ್ ಡೇ ಮೇಲೆ ಹೋಗಿದೆ, ಇದು ಹೈ ಹೋಗಿದೆ. ಹೈಯಲ್ಲೂ ನೀವು ಬುಕ್ ಮಾಡಿಲ್ಲ ಅಂದ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಡೇಗೆ ಇಲ್ಲಿ ಬಂದು ಕ್ಲೋಸಿಂಗ್ ಪ್ರೈಸಲ್ಲಿ ಬಂದಿದ್ದು ಸಾಕು, ಸ್ವಲ್ಪ ಲಾಭದಲ್ಲಿದ್ದೀನಿ, ಒಂದು 2,000 ರೂಪಾಯಿ ಲಾಭ ಇದೆ ಅಂತ ತುಂಬ ಜನ ಇಲ್ಲೂ ಕೂಡ 50% ಆಚೆ ಬಂದುಬಿಡ್ತಾರೆ. ಇವಾಗ ಇಲ್ಲಿ ಮೇಲೆ ಹೋಗಿದೆ ಮಾರ್ಕೆಟು, ಬಟ್ ಇದೇನು ಗ್ಯಾರಂಟಿ ಇದೆಯಾ ಇಲ್ಲಿಂದನೇ ಈ ರೀತಿ ಗ್ಯಾಪ್ ಅಪ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಯಾರಿಗೆ ಗೊತ್ತು? ದೇವ್ರಿಗೆ ಮಾತ್ರ ಗೊತ್ತು. ಸೊ ನಾವು ಹೋಲ್ಡ್, ನಮಗೆ ರಿಸ್ಕ್ ಏನಂತ ಗೊತ್ತಿದ್ದು ಹೋಲ್ಡ್ ಮಾಡೋರು, ಸೈಕಾಲಜಿ ಮೈಂಡ್ಸೆಟ್ಟು ಕ್ಲಿಯರಾಗಿರೋರು ಮಾತ್ರ ಹೋಲ್ಡ್ ಮಾಡ್ತಾರೆ. ಇನ್ ಕೇಸ್ ಕೆಳಗಡೆ ಬಂದರೂ ಏನು ತೊಂದರೆ ಇಲ್ಲ ಅಂತ ಮಾತ್ರ ಹೋಲ್ಡ್ ಮಾಡ್ತಾರೆ. ಓಕೆ, ಇವಾಗ ಏನಾಗಿದೆ, ಇದ್ದಕ್ಕಿದ್ದಂಗೆ ಗ್ಯಾಪ್ ಅಪ್ ಆಯಿತು, ಮೇಲೆ ಹೋಯಿತು. ಮೇಲೆ ಎಷ್ಟು ಹೋಗಿದೆ, ಕ್ಲೋಸಿಂಗ್ ಪ್ರೈಸ್ ನೋಡಬೇಕಾಗುತ್ತೆ ನಾವು. 3,257.60 ಅಂತ ಅಂದ್ಕೊಳ್ಳಿ. ಅಂದರೆ ಆಲ್ಮೋಸ್ಟು ಇಲ್ಲಿ 60, ಇಲ್ಲಿ 260, ಅಂದರೆ 200. ನಮಗೆ ಎಷ್ಟು ಬೇಕಾಗಿತ್ತು, 110 ಅಂತಂದರೆ 220 ಹೋಗಬೇಕಾಗಿತ್ತು. ಇಲ್ಲೂ ಆಲ್ಮೋಸ್ಟು 200. ಇವಾಗ ಏನು ಮಾಡಬೇಕಂತಂದರೆ, ಕೆಲವರು ಈ ನೀವು 50 ಕ್ವಾಂಟಿಟಿನೂ ಇಲ್ಲಿ ಹೋಲ್ಡ್ ಮಾಡೋರು ಮಾಡಬಹುದು. 50 ಕ್ವಾಂಟಿಟಿ ಕೂಡ ಹೋಲ್ಡ್ ಮಾಡ್ಬೋದು, 100% ಹೋಲ್ಡ್ ಮಾಡಬಹುದು. ಆದರೆ ಕೆಲವರಿಗೆ ಬಿಗಿನರ್ಸ್ ಇರ್ತೀರಲ್ಲ, ಅವರಿಗೆ ಸೈಕಾಲಜಿ ಮೈಂಡ್ಸೆಟ್ಟು ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 1:2 ಬಂದಿದ ತಕ್ಷಣ 50% ಅಂದರೆ 25 ಕ್ವಾಂಟಿಟಿ ನಿಮ್ಮ ಪ್ರಾಫಿಟ್ ಬುಕ್ ಮಾಡಿಬಿಡ್ಬೇಕು. 25 ಕ್ವಾಂಟಿಟಿ ಇಂಟು 200, 25 ಇಂಟು 200 ಎಷ್ಟಾಯಿತು, 5,000. ಓಕೆ, ನಿಮಗೆ ಇವಾಗ ಎಷ್ಟಾಯಿತು ರಿಸ್ಕು? ಒಂದು ವೇಳೆ ಇಲ್ಲಿಂದ ಕೆಳಗಡೆ ಬಂದರೂ ಕೂಡ ನಿಮ್ಮ ರಿಸ್ಕು ಇವಾಗ ರಿಸ್ಕ್ ಫ್ರೀ ಆಗುತ್ತೆ ಅಲ್ವಾ. ಇಲ್ಲಿಂದ ನೀವು ಯಾವಾಗಲೂ ಇಲ್ಲಿ ಇಡಬಾರ್ದು, ಮತ್ತು ಸ್ಟಾಪ್ ಲಾಸು ಇಲ್ಲೂ ಇಡಬಾರ್ದು, ಯಾವಾಗಲೂ ಮಿಡಲಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ನಾವು ಸ್ವಿಂಗ್ ಲೋ ಇಡಬೇಕಾಗುತ್ತೆ ಮೇಜರಾಗಿ. ಬಟ್ ನಾವು ತುಂಬ ಸ್ವಲ್ಪ ಸ್ಟ್ರಿಕ್ಟ್ಲಿ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡೋದ್ರಿಂದ ಇನ್ ಬಿಟ್ವೀನಲ್ಲಿ ನಾವು ಮಾಡಬೇಕಾಗುತ್ತೆ. ನಮ್ಮ ಪ್ರೈಸ್ ಇಲ್ಲಿ ಹೋದ್ರು ಅಂದರೆ ನಮ್ಮ ಬ್ರೋಕರೇಜ್ಗೆ ಹೋಗಬೇಕು ಹೊರತು ನಮಗೆ ಲಾಸ್ ಆಗಬಾರ್ದು. ಇವಾಗ ಆಲ್ರೆಡಿ ನಿಮ್ಮ ರಿಸ್ಕು ಇಲ್ಲಿ ತೊಗೊಂಡಿರೋದನ್ನ ಪ್ರಾಫಿಟ್ ಬುಕ್ ಮಾಡಿದರೆ 25 ಕ್ವಾಂಟಿಟಿ ಮಾತ್ರ ಹೋಲ್ಡಲ್ಲಿರುತ್ತೆ. ಇಲ್ಲಿ ಹೋಲ್ಡ್ ಮಾಡಿರ್ತಾರೆ. ಇಲ್ಲಿ ಕೆಲವು ಸರ್ತಿ ಬಂದು ಹಿಟ್ ಆಗಿರುತ್ತೆ. ಓಕೆ, ನೀವು ಮತ್ತು ಕೆಲವು ಸರ್ತಿ ನಾವು ಇಲ್ಲಿ ಇಟ್ಟಾಗ ಕೂಡ ಇಲ್ಲಿ ಬಂದು ಹಿಟ್ ಆಗಿರುತ್ತೆ. ಇದನ್ನ ಮರಿಬೇಡಿ, ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಕೂಡ ಹಿಟ್ ಆಗಿದೆ, ತುಂಬ ಸರ್ತಿ ಹಿಟ್ ಆಗಿದೆ. ಯಾರಿಂದನೂ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಡೇ ನೋಡಿ, ಮತ್ತೆ ಕೆಳಗಡೆ ಬಂದಿದೆ, ಅದರ ನೆಕ್ಸ್ಟ್ ಡೇ ಕೆಳಗಡೆ ಬಂದಿದೆ. ಇದು ಲೋನೇ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ, ಬಟ್ ಕ್ಲೋಸಿಂಗ್ ಕೊಟ್ಟಿಲ್ಲ. ಬಟ್ ನಮ್ಗೆ ಗೊತ್ತಿಲ್ಲ, ಇಲ್ಲಿಂದ ಕೆಳಗಡೆ ಹೋಗ್ಬೋದು ಅಂತಲೇ ಅಂದ್ಕೊಂಡು ತುಂಬ ಜನ ಇಲ್ಲೂ ಕೂಡ ಬುಕ್ ಮಾಡ್ಕೋತಾರೆ. ಇವಾಗ ನೀವು ರಿಸ್ಕ್ ಡಿಫೈನ್ ಆದಮೇಲೆ ಕೂಡ ನೀವು ಸೈಕಾಲಜಿಕಲಾಗಿ ಇಲ್ಲಿ ಎಕ್ಸಿಟ್ ಆದರೆ ಇನ್ನೂ ನೀವು ಮೈಂಡ್ಸೆಟ್ಟು ಸೈಕಾಲಜಿಕಲ್ ಪ್ರಾಪರ್ ವೇಯಲ್ಲಿ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ಒಂದು ವೇಳೆ 100% ಇಲ್ಲಿ ಇದ್ದಾಗ ಇಲ್ಲೂ ನೀವು ಆಚೆ ಬಂದುಬಿಡ್ತೀರ. ಸೊ ಇದನ್ನೇ ಮಾಡಬಾರ್ದು, ಈ ತಪ್ಪನ್ನೇ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ. ಇವಾಗ ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗ ಇನ್ನು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಟ್ರೈಲಿಂಗ್ ಸ್ಟಾಪ್ ಲಾಸು, ನೀವು ಆಚೆ ಬರೋ ಅವಶ್ಯಕತೆನೇ ಇಲ್ಲ. ನೋಡಿ, ಹೋಲ್ಡ್ ಮಾಡಿ, ಇಲ್ಲೂ ನೋಡಿ, ಇದು ಮತ್ತೆ ಕೆಳಗಡೆ ಬಂದಿದೆ. ಅದನ್ನೇ ಕರೆಕ್ಟಾಗಿ ಇಲ್ಲಿ ಈ ಲೆವೆಲ್ನ ಕ್ರಾಸ್ ಮಾಡಿದ ತಕ್ಷಣ ಈ ಕ್ಯಾಂಡಲು ಈ ಸ್ವಿಂಗ್ ಲೋ ಅಲ್ಲಿ ನಮ್ಮ ಟ್ರೈಲ್ ಮಾಡಬೇಕು. ನೆಕ್ಸ್ಟು ಈ ಲೆವೆಲ್ಲು ಕ್ರಾಸ್ ಇಲ್ಲಿ ಮಾಡಿದಾಗ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮತ್ತೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟು ಇಲ್ಲಿ ಕ್ರಾಸ್ ಮಾಡಿದಾಗ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಎಷ್ಟು 25 ಕ್ವಾಂಟಿಟಿನೇ ನೀವು ಹೋಲ್ಡ್ ಮಾಡಿರ್ತೀರ.
ನೆಕ್ಸ್ಟು ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿದ ತಕ್ಷಣ ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕಾ? ಇಲ್ಲ. ಈ ರೀತಿ ಗ್ಯಾಪ್ ಅಪ್ ಆದಾಗ ಯಾವಾಗ್ಲೂ ತುಂಬ ಚಾನ್ಸಸ್ ಇರುತ್ತೆ ಮತ್ತು ಈ ರೇಂಜಿಗೆ ಬರೋಕ್ಕೆ, ಗ್ಯಾಪ್ ಫಿಲ್ ಮಾಡೋಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮಿಡಲಲ್ಲಿ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ನೆಕ್ಸ್ಟು ಇದನ್ನ ಕ್ರಾಸ್ ಮಾಡಿದಾಗ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ ನೋಡಿ. ಅದಾದಮೇಲೆ ನಾವು ಈ ಲೆವೆಲ್ ಕ್ರಾಸ್ ಮಾಡಿದಾಗ ನಮ್ಮ ಸ್ಟಾಪ್ ಲಾಸ್ ಇಲ್ಲಿಗಾಗುತ್ತೆ. ಏನಾಗಿದೆ, ಬಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಅಂದರೆ ಈ ಲೆವೆಲಲ್ಲಿ ನಾವು ಸ್ಟಾಪ್ ಲಾಸ್ ಹಿಟ್ಟಾದಾಗ ಪ್ರೈಸ್ ಎಷ್ಟಿದೆ ನೋಡೋಣ ರೀ. ಪ್ರೈಸ್ ಎಷ್ಟಿದೆ? ಪ್ರೈಸ್ ಬಂದುಬಿಟ್ಟು 3600. 3600 ಮೈನಸ್ 3070 ನಮ್ಮ ಇನಿಷಿಯಲ್ ಎಂಟ್ರಿ ಪ್ರೈಸಸ್. 530 ಇಂಟು ಇವಾಗ ನಮ್ಮ ಹತ್ರ ಕ್ವಾಂಟಿಟಿ ಎಷ್ಟು ಉಳಿದಿರುತ್ತೆ? 25 ಮಾತ್ರ. ಸೊ 13,250 ರೂಪಾಯಿ ಪ್ರಾಫಿಟ್ಟು ಪ್ಲಸ್ 5,000 ರೂಪಾಯಿ ರೈಟ್. 5,000 ರೂಪಾಯಿ ಆಲ್ರೆಡಿ ನಾವಿಲ್ಲಿ 1:2 ಬುಕ್ ಮಾಡಿದ್ವಲ್ಲ, ಇದು 18,250 ರೂಪಾಯಿ ನಮ್ಮ ಪ್ರಾಫಿಟ್ ಆಗುತ್ತೆ ನೋಡಿ. ಸಿಂಪಲ್ಲಾಗಿ ನಾವು ತೊಗೊಂಡಿರೋದು ಎಷ್ಟು ರಿಸ್ಕು? 5,500. ಇವಾಗ ಎಷ್ಟಾಗಿದೆ? 1:3 ಸಿಕ್ಕಿದೆ. ಆಲ್ಮೋಸ್ಟು 1:3 ನಮಗೆ ಪ್ರಾಫಿಟ್ ಸಿಕ್ಕಿದೆ ನೋಡಿ. ಬಾಟಮ್ ನಮಗೆ ಹಿಡಿಯೋಕ್ಕಾಗಲ್ಲ. ಓಕೆ, ಇದು ಬಾಟಮ್ ಅಲ್ಲ, ಇದು ನಾನು ಹೇಳ್ತಾ ಇದ್ದೀನಿ, ಇದು ಬಾಟಮ್ ಅಲ್ಲ. ಇದು ಇದಕ್ಕಿಂತ ಬಾಟಮ್ ಇದೆ ಮಾರ್ಕೆಟಲ್ಲಿ ನೋಡಿ, ತೋರಿಸ್ತೀನಿ. ಇದಕ್ಕಿಂತ ಬಾಟಮ್ ಇದೆ, ಇಲ್ಲಿದೆ ಬಾಟಮ್ಸು. ಓಕೆ, ಇದು ಬಾಟಮ್ ಅಲ್ಲ, ನಾವು ಬಾಟಮ್ ಹಿಡ್ದಿಲ್ಲ. ಬಟ್ ಆದರೆ ನಮ್ಮ ಇಂಪಾರ್ಟೆಂಟ್ ಲೆವೆಲಲ್ಲಿ ನಾವು ಎಂಟ್ರಿ ತೊಗೊಂಡಿರೋದ್ರಿಂದ ಏನಾಗುತ್ತೆ, ಟಾಪು ಹಿಡಿಯಲಿಲ್ಲ ನಾವು, ಇಲ್ಲಿ ಬಂದು ಎಕ್ಸಿಟ್ ಆಗಿದ್ದೀವಿ. ಇನ್ ಕೇಸ್ ಇದು ಕೆಳಗಡೆ ಬಂದು ಕೂಡ ನಾವು ಓಪನ್ ಆಗಿದ್ದರೂ ಕೂಡ ನಾವು ಇಲ್ಲಿ ಬುಕ್ ಮಾಡಿದ್ರು ಕೂಡ ನಮ್ಗೆ ಲಾಸ್ ಇಲ್ಲ. ಓಕೆ, ಅದಕ್ಕೆ 1:3. ಇನ್ನು 3,300 ಹೋದರೂ ಕೂಡ ನಮಗೆ 15,000 ರೂಪಾಯಿ ಪ್ರಾಫಿಟ್ ಸಿಕ್ಕಿರೋದು, 15,000 ಪ್ರಾಫಿಟ್ ಸಿಕ್ಕಿರೋದು. ಒಂದು ವೇಳೆ ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಾಯ್ತಪ್ಪ, ಎಷ್ಟು ನಮ್ಮ ಲಾಸು? 5,500. ಇವಾಗ ಕ್ವಾಂಟಿಟಿ ಸೈಜ್ನ ಈ ರೀತಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನೀವು ಡೇ ಬೈ ಡೇ, ಇಯರ್ ಆನ್ ಇಯರ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಒಂದೇ ಸರ್ತಿ ಈ ರೀತಿ ಎಲ್ಲೂ ಇನ್ಕ್ರೀಸ್ ಆಗಲ್ಲ, ಹಿಂಗೆ ಇನ್ಕ್ರೀಸ್ ಆಗೋದು. ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಈ ರೀತಿಯೇ ಇನ್ಕ್ರೀಸ್ ಆಗೋದು. ಸೊ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ ಅತಿ ಹೆಚ್ಚು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಇದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.